ಮಂಡ್ಯ ಜಿಲ್ಲೆಯ ಕೆರೆಕಟ್ಟೆಗಳನ್ನು ತುಂಬಿಸುವ ಮೂಲಕ ಕೃಷಿ ಕ್ಷೇತ್ರಕ್ಕೆ ಬಸವರಾಜ ಬೊಮ್ಮಾಯಿಯವರು ನೀಡಿದ ಕೊಡುಗೆ ಅಪಾರ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿಯವರು ಗುಣಗಾನ ಮಾಡಿದರು. ಮಂಡ್ಯ ತಾಲೂಕಿನ ಎಲೆಚಾಕನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವೇದಿಕೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮಸ್ಥರ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ ಹಮ್ಮಿಕೊಳ್ಳಲಾಗಿದ್ದ ಗೌರವ ಸಮರ್ಪಣೆ ಸಮಾರಂಭದಲ್ಲಿ ಹಲವು ಗಣ್ಯರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ನಾನು ಮತ್ತು ಬೊಮ್ಮಾಯಿಯವರು ದೀರ್ಘಕಾಲದ ಸ್ನೇಹಿತರು. ರಾಜಕೀಯವಾಗಿ ನಾವು ಬೇರೆ ಬೇರೆ ಪಕ್ಷಗಳಲ್ಲಿದ್ದರೂ ಅವರು ನನ್ನ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದಾರೆ. ಜಿಲ್ಲೆಯ ನೀರಾವರಿ ವಿಚಾರದಲ್ಲಿ ಅವರು ನಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಜಿಲ್ಲೆಯ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಮಂಡ್ಯದಲ್ಲಿ ಸದ್ಯ 55% ಮಾತ್ರ ನೀರಾವರಿ ಇದ್ದು, ಮುಂದಿನ ದಿನಗಳಲ್ಲಿ ಕೃಷಿ ವಿವಿಗೆ ಹೆಚ್ಚಿನ ಶಕ್ತಿ ತುಂಬಲಾಗುವುದು ಎಂದರು. ಈ ಥರದ ಕೆರೆ ತುಂಬಿಸುವಂಥ ಯೋಜನೆ ಪ್ರಾರಂಭ ಮಾಡಲಿಕ್ಕೆ ಅನೇಕ ನಮ್ಮಂಥ ನಾಯಕರುಗಳು ಬೇರೆ ಬೇರೆ ಕಾರಣಕ್ಕೋಸ್ಕರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದು ಮಾಡಿದ್ರೆ ದೊಡ್ಡ ಅನಾಹುತ ಆಗುತ್ತೆ ಅನ್ನೋದನ್ನು ಹೇಳ್ಕೊಂಡೇ ಬಂದರು. ನಮ್ಮ ಅಮ್ಮ ವಿಜಯಲಕ್ಷ್ಮಿಯವರು ದಿವಸ ಅರ್ಜಿ ಕೊಡೋದು ಬರೋದು, ಅರ್ಜಿ ಕೊಡೋದು ಬರೋದೇ ಆಗ್ತಿತ್ತು. ನೀರಾವರಿ ಸಚಿವರಾಗಿ ಬೊಮ್ಮಾಯಿಯವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ನಮ್ಮ ಬಸವರಾಜ್ ಅವನು ದೊಡ್ಡ ಬೊಮ್ಮಾಯಿನವ್ರಿಗೆ ಶಿಷ್ಯ, ಬಸವರಾಜ ಬೊಮ್ಮಾಯಿನವ್ರಿಗೆಲ್ಲ SR ಬೊಮ್ಮಾಯಿನವ್ರಿಗೆ ಶಿಷ್ಯ. ಅದಾದ ಮೇಲೆ ಅವನೇನು ಕಡಿಮೆ ಅಲ್ಲ, ನಿಮ್ಮ ಊರಲ್ಲಿ ಒಂದು ಸ್ವಲ್ಪ ಹಿಂಗೆ ಹಂಗೆ ಆಡೋಕ್ಕೆ ಓಡಾಡ್ತಾನೆ. ಸಿದ್ದರಾಮಯ್ಯನವ್ರಿಗೂ ಶಿಷ್ಯ, KR ಪೇಟೆ ಕೃಷ್ಣವ್ರಿಗೂ ಶಿಷ್ಯ, ಸೋಮಶೇಖರ್ಗೂ ಶಿಷ್ಯ. ಇವತ್ತು ಬಸವರಾಜ ಬೊಮ್ಮಾಯಿಯವ್ರಿಗೂ ಅತ್ಯಂತ ಹತ್ರ, ನಮ್ಮೆಲ್ರಿಗೂ ಒಂದು ಕಡೆ ಇರಲಿ, ಅವ್ರಿಗೆಲ್ಲ ಆದಮೇಲೆ ನಮ್ಮದೇನು ಲೆಕ್ಕಕ್ಕಿಲ್ವಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಅವನು ಸಹ ಮುಖ್ಯ ಕಾರಣಕರ್ತ. ಅವನು ಬೊಮ್ಮಾಯಿಯವ್ರಿಗೆ ಅಭಿನಂದನೆ ಸಲ್ಲಿಸಿದ್ರೆ ನಾವೆಲ್ಲರೂ ಅವನಿಗೂ ಅಭಿನಂದನೆಯನ್ನು ಸಲ್ಲಿಸೋಣ. ಮತ್ತು ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು, ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡರು ಇಬ್ಬರು ಇದರ ಹಿಂದೆ ಭಾಳಷ್ಟು ಪ್ರಯತ್ನವನ್ನು ಮಾಡಿ ಈ ಒಂದು ಭಾಗದ ಜನರಿಗೆ ಕೆರೆ ತುಂಬಿಸುವಂಥ ಲೋಕಭಾವನಿ ನದಿಯಿಂದ ಯೋಜನೆಗೆ ಸಾಕಷ್ಟು ಬಸವರಾಜ ಜೊತೆಯಲ್ಲಿ ನಿಂತು ಇವರು ಹೋರಾಟವನ್ನು ನೋಡಿ ನಾನು ಮಾಡಿಸ್ಲೇಬೇಕು ವಿಜಯಕ್ಕನವ್ರಿಗೋಸ್ಕರ ಅಂತ ಹೇಳಿ ಬಸವರಾಜು ಮನ್ಸು ಮಾಡೋ ರೀತಿಯಲ್ಲಿ ನಮ್ಮ ವಿಜಯಕ್ಕನವರು ಬಾಬು ಬಂಡಿ ಸಿದ್ದೇಗೌಡರು ಪ್ರಯತ್ನ ಇತ್ತು. ಆ ಮಟ್ಟಕ್ಕೆ ಅವ್ರಿಗೂ ಸಹ ನಾವು ಈ ಭಾಗದ ಜನರ ಪರವಾಗಿ ಅಭಿನಂದನ. ಇದಾದ ಮೇಲೆ ನಮ್ಮ ಜಿಲ್ಲೆಯಲ್ಲೇ ನಾವು 100 ಕೆರೆಗೆ 13ರಿಂದ 18ರಲ್ಲಿ ಸಿದ್ದರಾಮಣ್ಣ ಮಂಜೂರು ಮಾಡಿಕೊಟ್ಟು ಅದನ್ನು ಈಗ ನಾವು ಅಂತಿಮಗೊಳಿಸುವಂಥ ಸ್ಥಿತಿಯಲ್ಲಿ. ನಾನು ಯಾಕೆ ಹೇಳಿದೆ ಅಂದರೆ, ನಮ್ಮ ಮಂಡ್ಯ ಜಿಲ್ಲೆ ಮೇನ್ ರೋಡಲ್ಲಿ ಬರ್ತಾ ಭಾಳ ಹಸಿರು ಕಾಣುತ್ತೆ, ಆದರೆ ಪೂರ್ತಿ ಭೂಮಟ್ಟನ ನೋಡಿದಾಗ 50% ಅಷ್ಟೇ ಅಲ್ವಾ ಬರೋನವರೇ? 40? ಗೌರವ ಸ್ವೀಕರಿಸಿ ಮಾತನಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಅಧಿಕಾರದ ರಾಜಕಾರಣಕ್ಕಿಂತ ಜನರ ರಾಜಕಾರಣ ಮಾಡುವುದು ಬಹಳ ಮುಖ್ಯ. ಅಧಿಕಾರವಿದ್ದಾಗ ಮದ ಬರಬಾರದು ಎಂದರೆ ಸದಾ ಜನರ ಜೊತೆ ಇರಬೇಕು. ಕೆರೆ ತುಂಬಿಸುವ ಯೋಜನೆಗಳು ಇಂದು ಲೋಕಾರ್ಪಣೆಯಾಗಿ ಜನರಿಗೆ ತಲುಪುತ್ತಿರುವುದು ಸಂತಸ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನಮ್ಮ ನೀರು ನಮ್ಮ ಹಕ್ಕು ಎಂಬ ತತ್ವದ ಮೇಲೆ ನಾನು ಕೆಲಸ ಮಾಡಿದ್ದೇನೆ. KRS ಡ್ಯಾಂ ಗೇಟ್ ಹಾನಿಯಾದಾಗ ಅಧಿಕಾರಿಗಳ ಎಚ್ಚರಿಕೆಯ ನಡುವೆಯೂ ಧೈರ್ಯವಾಗಿ ನಿರ್ಧಾರ ಕೈಗೊಂಡು ಅದನ್ನು ಸರಿಪಡಿಸಲಾಯಿತು. ಇಂದು ಡ್ಯಾಂನಿಂದ ಒಂದು ಹನಿ ನೀರು ವ್ಯರ್ಥವಾಗುತ್ತಿಲ್ಲ ಎನ್ನುವುದೇ ಸಮಾಧಾನ ಎಂದರು. ಅಲ್ಲದೆ ತಮಗಿದ್ದ ಡಾಕ್ಟರೇಟ್ ಅವಕಾಶಗಳನ್ನು ನಿರಾಕರಿಸಿದ್ದನ್ನು ನೆನಪಿಸಿಕೊಂಡ ಅವರು, ಜನರು ಪ್ರೀತಿಯಿಂದ ನೀಡುವ ಈ ಗೌರವವೇ ನನಗೆ ದೊಡ್ಡ ಡಾಕ್ಟರೇಟ್ ಎಂದು ಭಾವುಕರಾದರು. ಸಾರ್ವಜನಿಕ ಜೀವನಕ್ಕೆ ನಮ್ಗೆ ಯಾರೂ ಕೂಡ ಇನ್ವಿಟೇಷನ್ ಕೊಟ್ಟಿಲ್ಲ, ಆಮಂತ್ರಣ ಕೊಟ್ಟು ಮನೆಗೆ ಬಂದು ಕುಂಕುಮ ಹಚ್ಚಿ ಆರತಿ ಮಾಡಿ ಬರಪ್ಪ ಅಂತ ಯಾರೂ ಕರೆದಿಲ್ಲ. ನಾವು ಸ್ವಯಂ ಪ್ರೇರಿತವಾಗಿ ಬಂದಿದ್ದೇವೆ. ನಾನಾ ಕಾರಣಗಳಿಂದ, ನಾನಾ ಹಿನ್ನೆಲೆಯಿಂದ ನಾವೆಲ್ಲ ಬಂದಿರ್ತೇವೆ. ಜನ ನಮ್ಮನ್ನು ಗುರುತಿಸಿ ಆಯ್ಕೆ ಮಾಡಿ ಗೌರವವನ್ನು ಕೊಟ್ಟಿರ್ತಾರೆ. ಆ ಗೌರವದ ಜೊತೆಗೆ ನಮ್ಮ ಜವಾಬ್ದಾರಿ ಇದೆ. ಒಬ್ಬ ಮಂತ್ರಿಯಾಗಿ
ಈ ರಾಜ್ಯದ ಎಲ್ಲ ಭಾಗಗಳ ಅಭಿವೃದ್ಧಿ ಮಾಡುವುದು ಅವನ ಕರ್ತವ್ಯ. ಆ ನಿಟ್ಟಿನಲ್ಲಿ ಈ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ. ಆದರೆ ಇದಕ್ಕೆ ಈ ಭಾಗದ ಜನರ ಒತ್ತಾಸೆ ಭಾಳ ದೊಡ್ಡದಿತ್ತು. ನಮ್ಮ ಚಲರಾಯಸ್ವಾಮಿ ಹೇಳಿದ್ದು ಭಾಳ ನಿಜ. ನಾನು ಕಣ್ಣಾರೆ ನೋಡಿದ್ದೇನೆ. ನಮ್ಮ ತಾಯಿ ವಿಜಯಲಕ್ಷ್ಮಿ ಬಂಡಿಸಿದ್ದವರು ಅರ್ಜಿ ಹಿಡ್ಕೊಂಡು ಬರೋದು ನಾನೇ ಏನಿಲ್ಲ ಅಂದರೂ 20 ಸತಿ ನೋಡಿದ್ದೇನೆ ವಿಧಾನಸಭೆಯಲ್ಲಿ. ಬಂದು ನೀರಾವರಿ ಸಚಿವರಿಗೆ ಕೊಡೋದು, ವಿರೋಧ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ. ನನಗೆ ಒಂದ್ಸತಿ ಹೇಳಿದ್ನಿ ಅಕ್ಕನಿಗೆ, ಯಾಕಕ್ಕ ಅಷ್ಟು ಅಡ್ಡಾಡ್ತೀಯ, ಕೊಟ್ಟಿಯಲ್ಲ ನೋಡೋಣ ಬಿಡು ಅಂತ. ಬಿಡೋದೇ ಇಲ್ಲ. ಅದಾಗದಿದ್ದಾಗ ಈ ನಮ್ಮ ಬಸವರಾಜ ಇದ್ದಾನೆ, ಈ ಬಸವರಾಜ ನೋಡಕ್ಕೆ ಕಾಣ್ತಾನ, ಆದರೆ ಭಾಳ ಛಲವಾದಿ. ಒಂದು ದಿವಸ ನನಗೆ ಕೇಳಿದೆ ಒಂದು 4 ಬಸ್ ಜನ ಕರ್ಕೊಂಡು ಬಂದ್ಬಿಟ್ಟ. ಆ ರೋಡ್ ಎಲ್ಲ ಜಾಮ್ ಆಗೋಗ್ಬಿಡ್ತು. ಅಲ್ಲಿ ಅಷ್ಟೇ ಬಸ್ ಕರ್ಕೊಂಡು ಬಂದು ಮನವಿ ಕೊಟ್ಟಿದ್ರೆ ಅಡ್ಡಿಲ್ಲ, ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ಟ. ನೀನು ಮಾಡೋದಕ್ಕವರೆಗೆ ಎಸ್ ಅನ್ನೋವ್ರಿಗೂ ನಾವು ಎದ್ದೇಳಲ್ಲ ರಸ್ತೆದ ಮೇಲೆ. ಹೇಳಿಲ್ಲ ಕೇಳಿಲ್ಲ. ನಾನು ಮಾಡ್ತೀನಿ ಹೇಳಪ್ಪ ಅಂದರೂ ಕೇಳಾಗ್ತಾ ಇಲ್ಲ. ಕೊನೆಗೆ ಬಸವಣ್ಣ ನಿನ್ನ ಸಲ ಮಾಡ್ತೀನಿ ಹೇಳುವ ಅಂತಂದೆ. ಇಲ್ಲ ನೀವು ಬರಿಬೇಕು ಅದ್ರ ಮೇಲೆ. ಆ ಲೆಟ್ರ್ ಮೇಲೆ ಬರೆದ ಮೇಲೆ ಒಮ್ಮೆ ಬರೆದ ಮೇಲೆ ಆಮೇಲೆ ಬಿಡಲಿಲ್ಲ ಅವನು. ಅದನ್ನು ಹಿಡ್ಕೊಂಡು ಎಲ್ಲ ಕಡೆ ಹೋಗಿ ಪ್ರಯತ್ನಗಳನ್ನು ಮಾಡಿಸ್ಕೊಂಡು ಬಂದಿದ್ದಾನೆ. ರಾಜಕಾರಣಿಗಳಿಗೆ ರಾಜಕಾರಣ ಮಾಡೋದಕ್ಕೆ 2 ಥರ ಆಯ್ಕೆಗಳಿರ್ತವೆ. ಒಂದು ಪವರ್ ಪೊಲಿಟಿಕ್ಸು, ಇನ್ನೊಂದು ಪೀಪಲ್ ಪೊಲಿಟಿಕ್ಸ್. ಅಧಿಕಾರದ ರಾಜಕಾರಣ, ಇನ್ನೊಂದು ಜನರ ರಾಜಕಾರಣ. ಪವರ್ ಪೊಲಿಟಿಕ್ಸ್ ಮಾಡೋದು ಭಾಳ ಸುಲಭ. ಅಧಿಕಾರಕ್ಕಾಗಿ 24 ತಾಸು ನೀವು ಮ್ಯಾನಿಪುಲೇಷನ್ ಮಾಡೋದು, ಯಾರ ಹತ್ರ ಹೋಗೋದು, ಕೂತ್ಕೊಳ್ಳೋದು, ಮಾತನಾಡೋದು, ಲಾಬಿ ಮಾಡೋದು, ಅದೆಲ್ಲ ಆ ಥರ ಒಂದು ವರ್ಗದ ಜನ ಇದ್ದಾರೆ. ಆದರೆ ಜನರ ರಾಜಕಾರಣ ಮಾಡುವಂಥದ್ದು, ಜನರ ಮಧ್ಯೆ ಇದ್ದು ಅವರ ಸಮಸ್ಯೆಗಳನ್ನು ತಿಳ್ಕೊಂಡು ಅವರ ಆಶೋತ್ತರಗಳನ್ನು ಈಡೇರಿಸುವ ನಿರಂತರವಾದಂಥ ಪ್ರಾಮಾಣಿಕ ಪ್ರಯತ್ನ ಮುಖಾಂತರ ನಾಯಕರಾಗೋದು, ಜನರಿಂದ ನಾಯಕ ಆಗೋದು, ಇದು ಬಹಳ ಮುಖ್ಯ. ಜನರಿಂದ ನಾಯಕ ಆಗಿ ನೀವು ಪಡೆದಿರುವಂಥ ಅಧಿಕಾರ ಅದು ಜನರಿಗೆ ಒಳ್ಳೇದು ಮಾಡ್ತದೆ. ನೀವು ಪವರ್ ಪೊಲಿಟಿಕ್ಸ್ ಮಾಡಿ ನೀವು ಪಡೆದಂಥ ಅಧಿಕಾರ ಕೇವಲ ಪವರನ್ನು ಉಳಿಸ್ಕೊಳ್ಳೋ ಸಲುವಾಗಿ, ಇನ್ನೂ ಹೆಚ್ಚಿನ ಪವರನ್ನು ಪಡ್ಕೊಳ್ಳೋ ಸಲುವಾಗಿ ಅದು ಕೆಲಸ ಮಾಡ್ತದೆ. ಯಾವಾಗ ಪವರ್ ಪೊಲಿಟಿಕ್ಸು ನಿಮ್ಮನ್ನು ಓವರ್ಟೇಕ್ ಮಾಡ್ತದೆ, ಪವರ್ ಆ್ಯಂಡ್ ಮನಿ ಈಸ್ ದಿ ಗ್ರೇಟೆಸ್ಟ್ ಇಂಟಾಕ್ಸಿಕೇಶನ್ ಕಾಕ್ಟೇಲ್. ಆದ್ದರಿಂದ ಯಾರ್ಯಾರು ಅಧಿಕಾರ ಸಿಗುತ್ತೆ ಅವ್ರಿಗೇನಾದರೂ ಅಧಿಕಾರದ ಮದ ಹೋಗಬಾರ್ದು ಅಂದರೆ ಜನರ ಮಧ್ಯೆ ಇದ್ದು ಜನರ ಕೆಲಸವನ್ನು ಮಾಡ್ತಾ ಹೋದರೆ ಅಧಿಕಾರದ ಮದ ಹೋಗ್ತದೆ. ಯಾಕಂದರೆ ನೀನು ಎಲ್ಲಿಗೆ ಸೇರಿದೀಯಪ್ಪ ಅಂದರೆ ನಾನು ನನ್ನ ಊರಿಗೆ, ನನ್ನ ಜನರಿಗೆ, ನನ್ನ ಮಣ್ಣಿಗೆ ನಾನು ಸೇರಿದ್ದೇನೆ ಅನ್ನುವಂಥದ್ದು ನೆನಪು ಮಾಡಿಕೊಡ್ತೀನಿ. ಮತ್ತು ಅವಕಾಶಗಳಿದ್ದಾಗ ಮಾಡಬೇಕನ್ನುವಂಥದ್ದು ಚಲರಾಯಸ್ವಾಮಿ ಹೇಳಿರೋದು ಭಾಳ ಸತ್ಯ ಇದೆ. ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಮಾತನಾಡಿ, ಬೊಮ್ಮಾಯಿಯವರು ಜ್ಞಾನವಂತ ನಾಯಕ. ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕೇವಲ ಕಥೆ ಹೇಳಿದರೆ ಸಾಲದು, ಒಂದು ಸ್ಪಷ್ಟ ನೀಲಿನಕ್ಷೆ ಸಿದ್ಧಪಡಿಸಿ ಕೆಲಸ ಮಾಡಬೇಕಿದೆ. ಅಭಿವೃದ್ಧಿ ವಿಚಾರದಲ್ಲಿ ನಾವು ಪಕ್ಷಾತೀತವಾಗಿ ಸರ್ಕಾರಕ್ಕೆ ಸಹಕಾರ ನೀಡಲು ಸಿದ್ಧವಿದ್ದೇವೆ ಎಂದು ತಿಳಿಸಿದರು. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ತಾವೆಲ್ಲರೂ ಭಾಳಷ್ಟು ಸಡಗರ, ಸಂಭ್ರಮ, ಹಬ್ಬದ ವಾತಾವರಣದಿಂದ ತಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಾ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಜಗದ್ಗುರುಗಳಾಗಿರುವಂಥ ಶ್ರೀ ದೇಶಿಕೇಂದ್ರ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದ ಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಹಾಗೆ ಪರಮಪೂಜ್ಯ ಜಗದ್ಗುರುಗಳು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಪಾದ ಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈಗ ತಾನೇ ವೇದಿಕೆಯಿಂದ ತೆರಳಿದಂಥ ರಾಜ್ಯದ ಕೃಷಿ ಸಚಿವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸನ್ಮಾನ್ಯ ಚಲುವರಾಯಸ್ವಾಮಿಯವರೇ,
ಇವತ್ತಿನ ಕೇಂದ್ರ ಬಿಂದುಗಳು ಆಗಿರುವಂಥ ಬಸವರಾಜ ಬೊಮ್ಮಾಯಿ ಸಾಹೇಬರೇ ಮತ್ತು ಈ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯರು ಆಗಿರುವಂಥ ಸನ್ಮಾನ್ಯ ರಮೇಶ್ ಬಾಬು ಬಂಡಿಸಿದ್ದೇಗೌಡ್ರೆ ಮತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಸಹಕಾರದೊಂದಿಗೆ ಭಾಳ ಉತ್ತಮವಾಗಿ ಆಯೋಜನೆ ಮಾಡಿರುವಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂಥ ಸನ್ಮಾನ್ಯ ಬಸವರಾಜ್ ಅವರೇ, ಆತ್ಮೀಯರೇ, ತಮ್ಮ ಇನ್ನೂ ಹೆಚ್ಚಿನ ಸಮಯ ತೊಗೊಳ್ಳಲ್ಲ. ನಮ್ಮ ಮಂಡ್ಯ ಜಿಲ್ಲೆ ಜನರು ಯಾರು ಯಾವತ್ತೇ ಒಳ್ಳೆ ಕೆಲಸವನ್ನು ಮಾಡಿಕೊಟ್ರೆ ಯಾವತ್ತೂ ಮರೆಯಲ್ಲ ಅನ್ನೋದಕ್ಕೆ ಸಾಕ್ಷಿನೇ ಇವತ್ತಿನ ಗೌರವ ಸಮರ್ಪಣೆ ಕಾರ್ಯಕ್ರಮ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಏತ ನೀರಾವರಿಯ ಯೋಜನೆಯನ್ನು ಕೊಟ್ಟರು. ಇದು ಕೊಟ್ಟಿರುವಂಥ ಯೋಜನೆಯನ್ನು ಉದ್ಘಾಟನೆ ಮಾಡುವಂಥ ಸೌಭಾಗ್ಯ ನಂದಾಗಿತ್ತು. ನಾವು ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಮ್ಮ ಬಸವರಾಜ್ ಅವರು ನನ್ನ ಕರ್ಕೊಂಡು ಬಂದು ಇಲ್ಲಿ ಉದ್ಘಾಟನೆಯನ್ನು ಮಾಡಿಸಿದ್ರು. ಹಾಗಾಗಿ ಇವತ್ತು ಈ ಊರಿನ ಜೊತೆ ವಿಶೇಷ ಸಂಬಂಧ ನಂದು ಸಹ ಇರುವಂಥದ್ದಿದೆ. ಇವತ್ತು ಮರಿದೆ ಮತ್ತೊಮ್ಮೆ ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ನಾನು ಸಚಿವನಾಗಿ ಕೆಲಸ ಮಾಡಿದಂಥವ್ರು. ಬಸವರಾಜ ಬೊಮ್ಮಾಯಿ ಅವರ ಚಿಂತನೆಗಳು, ಅವರ ಕಾರ್ಯವೈಖರಿಗಳು ನೋಡಿದಾಗ ನಿಜಕ್ಕೂ ನಮಗೆಲ್ಲ ಬಹಳ ಪ್ರೇರೇಪಣೆ ಆಗುವಂಥದ್ದಾಗುತ್ತೆ. ಎಷ್ಟು ತಿಳ್ಕೊಂಡಿದ್ದಾರೆ ನಿಜಕ್ಕೂ ನೀವು ನೋಡಬೇಕು. ಒಬ್ಬ ರಾಜಕಾರಣಿ ಎಲ್ಲ ತಜ್ಞರಿಗಿಂತ ಯಾವುದೇ ಕ್ಷೇತ್ರ ಆಗಿರಲಿ, ಅದು ಶಿಕ್ಷಣ ಆಗಿರಲಿ, ವಿಜ್ಞಾನ ಆಗಿರಲಿ, ನೀರಾವರಿ ಆಗಿರಲಿ, ವ್ಯವಸಾಯದಲ್ಲಾಗಿರಲಿ, ನಗರ ನಿರ್ಮಾಣದಲ್ಲಾಗಿರಲಿ, ಯಾವುದೇ ಕ್ಷೇತ್ರದಲ್ಲಾಗಿರಲಿ ಭಾಳ ಚೆನ್ನಾಗಿ ತಿಳ್ಕೊಂಡು ಅಧ್ಯಯನವನ್ನು ಮಾಡಿ ಹಲವಾರು ವರ್ಷ ಅವ್ರ ತಂದೆಯವ್ರ ಕಾಲದಲ್ಲಿ ಸಾಮಾನ್ಯವಾಗಿ ಒಬ್ಬರು ರಾಜಕಾರಣಿ, ಒಬ್ಬರು ಮುಖ್ಯಮಂತ್ರಿ ಮಕ್ಕಳಂದಾಗ ಅಧಿಕಾರ ಹಾಗೆ ಬಂದಿರುವಂಥ ಅಧಿಕಾರದಲ್ಲಿ ಹೇಗಿದ್ರು ನಡೆದು ಹೋಗುತ್ತೆ, ನಾವು ಕಲೀಲಿಲ್ಲ ಅಂದ್ರೂ ನಡೆದು ಹೋಗುತ್ತೆ ಅನ್ನೋಂಥ ಮನಸ್ಥಿತಿಯಲ್ಲಿ ಇರ್ತಾರೆ. ಆದರೆ ಅವ್ರು ಆಗಲ್ಲ. ಚೆನ್ನಾಗಿ ಅಧ್ಯಯನವನ್ನು ಪ್ರತಿಯೊಂದು ವಿಚಾರದಲ್ಲೂ ನನಗೆ ಮೊದಲನೇ ಬಾರಿ ನಾನು ಸಚಿವನಾಗಿ ಕೆಲಸ ಮಾಡ್ತಿದ್ದವನು. ಇವರೆಲ್ಲ ಜ್ಞಾನ ಮತ್ತು ತಿಳುವಳಿಕೆಯನ್ನು ನೋಡಿದಾಗ ನಮ್ಗೆ ಬಹಳ. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಸುತ್ತೂರು ಶ್ರೀಗಳು ದಿವ್ಯ ಸನ್ನಿಧಾನ ವಹಿಸಿದ್ದರು. ವೇದಿಕೆಯಲ್ಲಿ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಸೇರಿದಂತೆ 10 ಸ್ಥಳೀಯ ಮುಖಂಡರು ಹಾಗೂ ಸಾವಿರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು.